ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗ್ತಿರುವಂಥದ್ದು ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ. ನಾನು ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕರ್ನಾಟಕದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅವ್ರೇನು ತೀರ್ಮಾನ ತಗೊತಾರೆ ಕಾದು ನೋಡೋಣ ಸಾಯಂಕಾಲ. ಕುಮಾರಸ್ವಾಮಿ ಅವರಿಗೆ ಕನ್ಫರ್ಮ್ ಆಗ್ತಾ ಇದೆ ಮಂತ್ರಿ ಸ್ಥಾನ. ಒಳ್ಳೇದು. ಬಿಜೆಪಿ ಅವರಿಗೆ ಯಾರಿಗೆ ಆಗ್ಬೋದು ಸರ್ ಗೊತ್ತಿಲ್ಲ, ಅದು ಇನ್ನೂ ನರೇಂದ್ರ ಮೋದಿಯವ್ರ ತೀರ್ಮಾನ ಆದಮೇಲೆ ಗೊತ್ತಾಗುವಂಥದ್ದು. ವೆಯ್ಟ್ ಮಾಡ್ತೀನಿ. ಅಲ್ಲಿ ಎಷ್ಟು ಸಚಿವ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ? ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಯಾವುದೂ ಗೊತ್ತಿಲ್ಲಪ್ಪ. ಕಳೆದ ಬಾರಿ ಸರ್ 5 ಸಿಕ್ಕಿತ್ತು, ಒಂದು ಜಾಸ್ತಿ ಸಿಗಬೇಕು ಅಂತ ನಿರೀಕ್ಷೆ ಭಾಳ ಇರುತ್ತೆ ನಮಗೆ. ಸ್ವಾಭಾವಿಕ. ಬಟ್ ಮೋದಿಜಿಯವರು ಅಂತಿಮವಾಗಿ ತೀರ್ಮಾನ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗ್ತಿರುವಂಥದ್ದು ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ. ನಾನು ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕರ್ನಾಟಕದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅವ್ರೇನು ತೀರ್ಮಾನ ತಗೊತಾರೆ ಕಾದು ನೋಡೋಣ ಸಾಯಂಕಾಲ. ಕುಮಾರಸ್ವಾಮಿ ಅವರಿಗೆ ಕನ್ಫರ್ಮ್ ಆಗ್ತಾ ಇದೆ ಮಂತ್ರಿ ಸ್ಥಾನ. ಒಳ್ಳೇದು. ಬಿಜೆಪಿ ಅವರಿಗೆ ಯಾರಿಗೆ ಆಗ್ಬೋದು ಸರ್ ಗೊತ್ತಿಲ್ಲ, ಅದು ಇನ್ನೂ ನರೇಂದ್ರ ಮೋದಿಯವ್ರ ತೀರ್ಮಾನ ಆದಮೇಲೆ ಗೊತ್ತಾಗುವಂಥದ್ದು. ವೆಯ್ಟ್ ಮಾಡ್ತೀನಿ. ಅಲ್ಲಿ ಎಷ್ಟು ಸಚಿವ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ? ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಯಾವುದೂ ಗೊತ್ತಿಲ್ಲಪ್ಪ. ಕಳೆದ ಬಾರಿ ಸರ್ 5 ಸಿಕ್ಕಿತ್ತು, ಒಂದು ಜಾಸ್ತಿ ಸಿಗಬೇಕು ಅಂತ ನಿರೀಕ್ಷೆ ಭಾಳ ಇರುತ್ತೆ ನಮಗೆ. ಸ್ವಾಭಾವಿಕ. ಬಟ್ ಮೋದಿಜಿಯವರು ಅಂತಿಮವಾಗಿ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ಅವರು ಗುಜರಾತ್ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅವ್ರ ಜೊತೆಗೂಡಿ ಪ್ರಚಾರ ಮಾಡಿದ್ದು ಒಂದು ಸಂತೋಷದ ವಿಚಾರ. ಇವತ್ತು ನಾನು ಮತ್ತೆ ಪಕ್ಷಕ್ಕೆ ಬರಲಿ, ನಮ್ಮ ದೇಶದ ಪ್ರಧಾನಿಯಾಗಿ ಅವರು 3ನೇ ಬಾರಿ ಪ್ರಮಾಣ ವಚನ ಮಾಡ್ತಾ ಇರೋದು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಈ ಸಂದರ್ಭದಲ್ಲಿ ಆ ಒಂದು ಸಮಾರಂಭಕ್ಕೆ ನಾನು ಆಗಮಿಸಿ ಭಾಗಿಯಾಗ್ತಾ ಇರೋದು ನನಗೆ ಇವತ್ತು ಇಡೀ ಜೀವನದಲ್ಲಿ ಮರೆಯಲಾರದೇ ಇರುವಂಥ ಒಂದು ಕ್ಷಣ ಅಂತೇಳಿ ಹೇಳಬೇಕಾಗುತ್ತೆ.